Hello everyone, welcome to the Bold Learners YouTube ಚಾನಲ್. ಈಗ ಈ ಒಂದು ವಿಡಿಯೋದಲ್ಲಿ KSOUನಲ್ಲಿ ನೀವು ಹೇಗೆ ನಿಮ್ಮ ಅಡ್ಮಿಷನ್ ರಿನ್ಯೂವಲ್ ಮಾಡುವುದು ಅಂತ ನೋಡೋಣ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ KSOUಗೆ ಸಂಬಂಧಿಸಿದಂತಹ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಅದರ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಹ ನೀಡಿರ್ತೇನೆ, ನೀವು ಅದನ್ನು ಸಹ ಚೆಕ್ ಮಾಡ್ಬೋದು. ಈಗ ನಿಮ್ಮ ಅಡ್ಮಿಷನ್ ರಿನ್ಯೂವಲನ್ನು ಹೇಗೆ ಮಾಡುವುದು ಅಂತ ನೋಡೋಣ. ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ KSOU ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, KSOU ಅಂತ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ KSOUportal.com ಅಂತ ಏನು ಲಿಂಕ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ನೀವೇನಾದರೂ ಈ ಒಂದು ಅಡ್ಮಿಷನ್ ರಿನ್ಯೂವಲನ್ನು ನಿಮ್ಮ ಮೊಬೈಲ್ ಮುಖಾಂತರ ಮಾಡ್ತಾ ಇದ್ದರೆ, ಇಲ್ಲಿ ಮೇಲ್ಗಡೆ ಕಾಣ್ತಾ ಇರುವಂತಹ ಏನು 3 ಡಾಟ್ ಇರುವಂತಹ ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಏನು ಡೆಸ್ಕ್ಟಾಪ್ ಸೈಟ್ ಇದೆ, ಇದರ ಚೆಕ್ ಬಾಕ್ಸನ್ನು ರೈಟ್ ಮಾಡಿ ಇಟ್ಕೊಂಡಿರಿ. ಓಕೆ, ಇದೆಲ್ಲ ಆದ ನಂತರ ಇಲ್ಲಿ ಏನು ಅಡ್ಮಿಷನ್ ಅಂತ ನಿಮಗೆ ಸಿಗುತ್ತೆ ನೋಡಿ ಮೇಲ್ಗಡೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಈಗ ನಾವು ಅಡ್ಮಿಷನ್ ರಿನ್ಯೂವಲ್ ಮಾಡಬೇಕಾಗಿರುವಂಥದ್ದು. ಓಕೆ, ನಾನು ಈಗ ಒಬ್ಬ BA ವಿದ್ಯಾರ್ಥಿಯ ಅಡ್ಮಿಷನ್ ರಿನ್ಯೂವಲ್ ಮಾಡ್ತಾ ಇದ್ದೇನೆ. ಅವರು ಏನು ಅಡ್ಮಿಷನ್ ಆಗಿರುವಂತಹ ವರ್ಷ ಯಾವುದು ಅಂತ ನೋಡೋದಾದರೆ 2022-23. ಓಕೆ, ಇಲ್ಲಿ ಯಾರಿಗೆಲ್ಲ ಅಡ್ಮಿಷನ್ ರಿನ್ಯೂವಲ್ ಮಾಡಲಿಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂತಂದರೆ, ಸ್ಟೂಡೆಂಟ್ಸ್ ಎನ್ರೋಲ್ಡ್ ಡ್ಯೂರಿಂಗ್ 2022-23 ಟು 2024-25 ಅಂತ ಏನಿದೆ, ನೀವು ಇದಕ್ಕೆ ಸಂಬಂಧಿಸಿದರೆ ಇಲ್ಲಿ ಕೆಳಗಡೆ ಇರುವಂತಹ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಹಿಯರ್ ಫಾರ್ ಪೇಮೆಂಟ್ ಆಫ್ ಟ್ಯೂಷನ್ ಫೀ ಫಾರ್ ಸೆಕೆಂಡ್ ಇಯರ್ BA BCom BSc BBA ಆ್ಯಂಡ್ ಫೈನಲ್ ಇಯರ್ BA BCom MA MCom ಅಂತ ಕೊಟ್ಟಿದ್ದಾರೆ ಫಾರ್ ದ ಅಕಾಡೆಮಿಕ್ ಇಯರ್ 2025-26 ಜನವರಿ ಸೈಕಲ್ ಅಂತ ಇದೆ. ಓಕೆ, ಇದ್ರ ಮೇಲೆ ನಾನೀಗ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ನಿಮ್ಮ ರೋಲ್ ನಂಬರನ್ನು ನೀವು ಎಂಟರ್ ಮಾಡಬೇಕು. ಓಕೆ, ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಕೋರ್ಸ್ ಅಂತ ಇದೆ, ನಿಮ್ಮ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ರೋಲ್ ನಂಬರನ್ನು ಎಂಟರ್ ಮಾಡಿದೆ, ಇಯರ್ 3rd ಇಯರ್. ಓಕೆ, ನೆಕ್ಸ್ಟ್ ಈಗ ಮುಂದಿನ ವರ್ಷಕ್ಕೆ ಅಂದರೆ 3rd ಇಯರ್ಗೆ ನಾವು ಅಡ್ಮಿಷನ್ ರಿನ್ಯೂವಲ್ ಮಾಡಬೇಕು. ಅಂದರೆ ಈಗ ಅವರು ಸದ್ಯಕ್ಕೆ ಸೆಕೆಂಡ್ ಇಯರ್ನಲ್ಲಿದ್ದಾರೆ. ಮುಂದಿನ ವರ್ಷ ಅಡ್ಮಿಷನ್ ರಿನ್ಯೂವಲ್ ಅಂತಂದರೆ 3rd ಇಯರ್ಗೆ ನಾನು ಅಡ್ಮಿಷನ್ ಮಾಡಿಸ್ಬೇಕೀಗ. ಓಕೆ, ನೆಕ್ಸ್ಟ್ ಕೋರ್ಸ್ ಅಂತ ಇದೆ. ನಿಮ್ಮ ಕೋರ್ಸ್ ಯಾವುದಿದೆ, BA BCom BBA, ಇದನ್ನು ಈ ಥರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಚೆಕ್ ಮಾಡ್ಕೊಳ್ಳಿ. ನಾನು ಈಗ ಇಲ್ಲಿ BA ಅಂತ ಸೆಲೆಕ್ಟ್ ಮಾಡ್ತೇನೆ. ಇದೆಲ್ಲ ತುಂಬಿದ ಮೇಲೆ ಇಲ್ಲಿ ಕಾಣ್ತಿರುವಂತಹ ಏನು ಸರ್ಚ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ನಿಮಗೆ ಇಲ್ಲಿ ಈ ಫೀಸನ್ನು ತೋರಿಸ್ತಾ ಇದ್ದಾರೆ. 3rd ಇಯರ್ ಟ್ಯೂಷನ್ ಫೀಸ್ 6,600 ಇದೆ. ಟೋಟಲ್ ಫೀ 7,940 ಅಂತ ಇದೆ. ಓಕೆ, ಇನ್ಕ್ಲೂಡಿಂಗ್ ಸ್ಕಿಲ್ ಆ್ಯಂಡ್ ಲೈಬ್ರರಿ. ಓಕೆ, ಈಗಾಗಲೇ ಈ ಒಂದು ಡೀಟೇಲ್ಸ್ ನಮಗೆ ಸಿಗುತ್ತೆ. ಓಕೆ, ಇಲ್ಲಿ ನಿಮಗೆ ನಿಮ್ಮ ರೋಲ್ ನಂಬರ್ ಆಗಿರ್ಬೋದು, ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತು, ಜೆಂಡರ್, ಓಕೆ, ಮದರ್ ನೇಮ್, ಫಾದರ್ ನೇಮ್, ಅಡ್ರೆಸ್, ಇದೆಲ್ಲ ಸಹ ಮೊದಲಿಗೆ ಫಿಲ್ ಆಗಿ ಬಂದಿರುತ್ತೆ. ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಡಿಸ್ಟಿಕ್ ಅಂತ ಏನಿದೆ, ಇದು ಮೊದಲಿಗೆ ಫಿಲ್ ಆಗಿ ಬಂದಿರೋದಿಲ್ಲ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ತಾಲೂಕ್ ಅಂತ ಏನಿದೆ, ಇದನ್ನು ಸಹ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ ರಿಲಿಜನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ ಮೊಬೈಲ್ ನಂಬರ್ ಮೊದಲಿಗೆ ಫಿಲ್ ಆಗಿ ಬಂದಿರುತ್ತೆ, ಇಮೇಲ್ ID, ಕಾಸ್ಟ್ ಇದೆಲ್ಲ ಸಹ ಇರುತ್ತೆ, ಆಧಾರ್ ನಂಬರ್ ಇದೆಲ್ಲ ಇರುತ್ತೆ. ಆಮೇಲೆ ಡೂ ಯು ಹ್ಯಾವ್ ಲೇಟೆಸ್ಟ್ BPL ಕಾರ್ಡ್ ಅಂತ ಇದೆ. ಇದು ಯಾರಿಗೆ ಅಂತಂದರೆ ಫಾರ್ ವುಮೆನ್ ಓನ್ಲಿ, ಮಹಿಳೆಯರಿಗೆ ಓನ್ಲಿ. ಓಕೆ, ನಿಮ್ಮ ಹತ್ತಿರ ಲೇಟೆಸ್ಟ್ ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಬೇಕು. ನಾನು ಈಗ ಒಬ್ಬ ಪುರುಷ ಅಭ್ಯರ್ಥಿಯ ಏನು ಅಪ್ಲಿಕೇಶನ್ ಹಾಕ್ತಾ ಇರೋದ್ರಿಂದ ಇಲ್ಲಿ ನಮಗೆ ಆಲ್ರೆಡಿ ನೋ ಅಂತ ಬಂದಿದೆ. ಒಂದು ವೇಳೆ ಯಾರಾದರೂ ಮಹಿಳೆಯರು ಇದನ್ನು ಅಪ್ಲಿಕೇಶನ್, ಓಕೆ, ಮಹಿಳೆ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕ್ತಾ ಇದ್ದರೆ ನಿಮ್ಮದು BPL ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಿ. ಯಾಕೆ ಅಂತಂದರೆ ನಿಮ್ಮ ಅಡ್ಮಿಷನ್ ಫೀಸ್ ಏನಿರುತ್ತೆ ಅದರಲ್ಲಿ 10% ಏನಾಗುತ್ತೆ, ಡಿಸ್ಕೌಂಟ್ ಆಗುತ್ತೆ. ಓಕೆ, ಕನ್ಸೆಷನ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳು ಇದ್ದೀರಾ, ಅವರು BPL ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಿ, ಅದನ್ನು ನಂಬರನ್ನು ಎಂಟರ್ ಮಾಡಿ. ಓಕೆ, ಅದಾದ ನಂತರ ಇಲ್ಲಿ ಇಯರ್ ಅಂತ ಕೊಟ್ಟಿದೆ. ಓಕೆ, ಇಯರ್ 3rd ಇಯರ್ ಅಂತ ಇದೆ. ಆಮೇಲೆ ಕೋರ್ಸ್ BA ಅಂತ ಇದೆ. ಓಕೆ,
ಆಮೇಲೆ ಇನ್ನೊಂದು ವಿಷಯ, ಈಗ ಮಹಿಳೆಯರು ಏನು BPL ಕಾರ್ಡ್ ಇದ್ರೆ ಎಸ್ ಅಂತ ಕೊಡಿ ಅಂತ ಹೇಳಿದೆ. ಸೊ ಇದೆಲ್ಲ ಆದಮೇಲೆ ಫೈನಲ್ ಫೀಸ್ನಲ್ಲಿ ನಿಮಗೆ ಆನ್ಲೈನಲ್ಲಿನೇ 10% ಡಿಸ್ಕೌಂಟ್ ಆದರೆ ಈಗಲೇ ನೀವು ಏನು ಫೀಸನ್ನು ತುಂಬೋದು. ಅದು ಇಲ್ಲಿ ನಿಮಗೆ ಡಿಸ್ಕೌಂಟ್ ಆಗ್ತಾ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ನಿಮ್ಮ ರೀಜ್ನಲ್ ಸೆಂಟರ್ಗೆ ಹೋಗಿ ಈ ಥರ BPL ಕಾರ್ಡ್ ಇದೆ ಅಂತ ಹೇಳಿ ಅಲ್ಲಿ ಅವರು ನಿಮಗೆ 10% ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಓಕೆ, ಸೊ ಇದ್ರ ಬಗ್ಗೆ ಮೊದಲಿಗೆ ನೋಡ್ಕೊಂಡಿರಿ. ಓಕೆ, ಸೊ ಆಮೇಲೆ ಇಲ್ಲಿ ಕೋರ್ಸ್ ಡೀಟೇಲ್ಸ್ ಅಂತ ಇದೆ. ಸೊ ನಿಮ್ಮ ಕೋರ್ಸ್ ಥರ್ಡ್ ಇಯರ್ ಅಂತ ಇದೆ ನಮ್ಮದು. ಆಮೇಲೆ ರೀಜ್ನಲ್ ಸೆಂಟರ್, ಮೀಡಿಯಮ್ ಕೋರ್ಸ್, ಆಮೇಲೆ ಸ್ಟಡಿ ಸೆಂಟರ್ಗಳ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ಸಬ್ಜೆಕ್ಟ್ ಸೆಲೆಕ್ಷನ್ ಅಂತ ಬರುತ್ತೆ. ಓಕೆ, ಸೊ ಸಬ್ಜೆಕ್ಟ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಏನಿದೆ ಇಲ್ಲಿ ಇಯರ್ ಆರ್ ಸೆಮಿಸ್ಟರ್ ಆಪ್ಷನಲ್, ಸೆಲೆಕ್ಟ್ ಎನಿ 3 ಆಪ್ಷನಲ್ ಸಬ್ಜೆಕ್ಟ್ಸ್ ಅಂತ ಇದೆ. ಬಟ್ ನನಗೆ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಓಕೆ, ಸೊ ಕೆಲವೊಬ್ಬರಿಗೆ ಇದು ಸೆಲೆಕ್ಟ್ ಆಗಿರೋದಿಲ್ಲ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನೀವೇನಾದರೂ MSc ಅಭ್ಯರ್ಥಿಗಳು ಆಗಿದ್ದರೆ ಈಗಾಗಲೇ ನಾವು MSc ಇದ್ದವರು ಯಾವ ರೀತಿ ಅಡ್ಮಿಷನ್ ರಿನ್ಯೂವಲ್ ಮಾಡಬೇಕು ಅಂತ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೀವು ನೋಡಿ ನಿಮ್ಮ ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಆನಂತರ ಇಲ್ಲಿ ಸ್ಕಿಲ್ ಅಂತ ಇದೆ, ಸೆಲೆಕ್ಟ್ ಒನ್ ಸ್ಕಿಲ್ ಡೆವಲಪ್ಮೆಂಟ್ ಸಬ್ಜೆಕ್ಟ್ ಅಂತ ಇದೆ. ಇದು ಸಹ ಆಲ್ರೆಡಿ ನಮಗೆ ಇಲ್ಲಿ ಸೆಲೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಒಂದು ಸಾರಿ ನಿಮ್ಮ ಸಬ್ಜೆಕ್ಟ್ ಎಲ್ಲ ಕ್ಲಿಯರ್ ಆದಮೇಲೆ ಇಲ್ಲಿ ಫೀ ಡೀಟೇಲ್ಸ್ ಅಂತ ಬರುತ್ತೆ. ಓಕೆ, ಫೀ ಡೀಟೇಲ್ಸ್ ಇಲ್ಲಿ ಟ್ಯೂಷನ್ ಫೀ 6,600 ರೂಪಾಯಿ ಇದೆ ನಮಗೆ. ಆಮೇಲೆ ಎನ್ರೋಲ್ಮೆಂಟ್, ಆಮೇಲೆ ಪೆನಲ್ ಫೀ. ಓಕೆ, ಪೆನಲ್ ಫೀ ಅಂತಂದರೆ ಈಗಾಗಲೇ ನಮಗೆ ಕೊನೆಯ ದಿನಾಂಕ ಮುಗಿದು ಹೋಗಿದೆ, ಹಾಗಾಗಿ ನಮಗೆ ಪೆನಾಲ್ಟಿಯನ್ನು ಹಾಕಿದ್ದಾರೆ. ಸೊ ಯಾರೆಲ್ಲ ಏನು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಕೊನೆಯ ದಿನಾಂಕಕ್ಕಿಂತ ಮುಂಚೆನೇ ಅಪ್ಲಿಕೇಶನ್ ಹಾಕಿ, ಇಲ್ಲಾಂತಂದರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ. ಓಕೆ, ಸೊ ಇಲ್ಲಿ ಇದೆಲ್ಲ ಎಡಿಷನ್ ಆಗಿ ನಮಗೆ ಫೈನಲ್ ಅಮೌಂಟ್ ಬಂದಿರೋದು 7,940. ಇದು ಕೋರ್ಸಿಂದ ಕೋರ್ಸಿಗೆ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಇದೆಲ್ಲ ಆದಮೇಲೆ ಕೆಳಗಡೆ ನೀವು ಫೀ ಕ್ಯಾಲ್ಕುಲೇಷನ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ 7,940 ಅಂತ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡೋಣ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇನ್ನೊಂದು ಸಾರಿ ಇಲ್ಲಿ ನೋಡಬೇಕು ನೀವು, ಸೇವ್ ಆ್ಯಂಡ್ ಮೇಕ್ ಟ್ಯೂಷನ್ ಫೀ ಪೇಮೆಂಟ್ ಅಂತ ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಅಂತ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇದನ್ನು ನೋಡೋದಾದರೆ ಏನಿದೆ ಅಂತಂದರೆ, ಟು ಗೆಟ್ ದ ಸ್ಟಡಿ ಮಟೀರಿಯಲ್ಸ್ ಆ್ಯಂಡ್ ರಿನ್ಯೂವಲ್ ಆಫ್ ಓಲ್ಡ್ ID ಕಾರ್ಡ್ ಯು ಶುಡ್ ಸಬ್ಮಿಟ್ ದಿಸ್ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಫೀ ಪೇಡ್ ರಿಸಿಪ್ಟ್ ಟು ಯುವರ್ ನಿಯರೆಸ್ಟ್ KSOU ರೀಜನಲ್ ಸೆಂಟರ್ ಆರ್ ಮೈಸೂರು ಸೆಂಟರ್ ವೇರ್ ಯು ಹ್ಯಾಡ್ ಟೇಕನ್ ದ ಫಸ್ಟ್ ಇಯರ್ ಅಡ್ಮಿಷನ್ ವಿತಿನ್ 15 days ವಿತೌಟ್ ಫೇಲ್ ಅಂತ ಇದೆ. ಓಕೆ, ಅಂದರೆ ಈ ಒಂದು ಅಪ್ಲಿಕೇಶನ್ ಫಿಲ್ ಆದಮೇಲೆ ಲಾಸ್ಟ್ ನಿಮಗೆ ಏನು ರಿಸಿಪ್ಟ್ ಡೌನ್ಲೋಡ್ ಮಾಡ್ಕೊಳ್ತೀರಾ, ಸೊ ಅದನ್ನು 15 ದಿನಗಳ ಒಳಗಾಗಿ ನೀವು ಎಲ್ಲಿ ನಿಮ್ಮ ಫಸ್ಟ್ ಇಯರ್ ಅಡ್ಮಿಷನನ್ನು ಮಾಡಿರ್ತೀರ ಅಲ್ಲಿ ಅದನ್ನು ಹೋಗಿ ತೆಗೆದುಕೊಂಡು ಕೊಡಬೇಕು. ಓಕೆ, ಅವರು ನಿಮ್ಮ ID ಕಾರ್ಡ್ ಮೇಲೆ ಇವರ ಅಡ್ಮಿಷನ್ ರಿನ್ಯೂವಲ್ ಆಗಿದೆ ಅಂತ ಒಂದು ಸೀಲ್ ಅಥವಾ ಸ್ಟ್ಯಾಂಪನ್ನು ಹಾಕ್ತಾರೆ. ಆಮೇಲೆ ನಿಮಗೆ ಸ್ಟಡಿ ಮಟೀರಿಯಲ್ ಸಹ ಕೊಡ್ತಾರೆ. ಓಕೆ, ಸೊ ಇದೆಲ್ಲ ಕರೆಕ್ಟಾಗಿದ್ದಲ್ಲಿ ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ನಿಮಿಷ, ಇಲ್ಲಿ ಏನೋ ಕೊಟ್ಟಿದ್ದಾರೆ ನೋಟ್ ಅಂತ. ಇಫ್ ಆಲ್ರೆಡಿ ಪೇಡ್ ಫಸ್ಟ್ ಇಯರ್ ಫುಲ್ ಫೀ ಸಬ್ಮಿಟ್ ಫೀ ರಿಸಿಪ್ಟ್ ಟು ರೀಜನಲ್ ಸೆಂಟರ್ ಆರ್ ಹೆಡ್ ಆಫೀಸ್ ಅಂತ ಇದ್ದಾರೆ. ಓಕೆ, ಡನ್. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ಮೇಕ್ ಟ್ಯೂಷನ್ ಫೀ ಅಂತ ಏನು ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತ ಇದೆ. ಎಲ್ಲ ಕರೆಕ್ಟಾಗಿದ್ದರೆ ಓಕೆ ಅಂತ ಕೊಡಿ. ಓಕೆ, ಸೊ ಇದಾದಮೇಲೆ ನಿಮಗೆ ಟ್ಯೂಷನ್ ಫೀ ಪೇಮೆಂಟ್ ಅಂತ ಒಂದು ರಿಸಿಪ್ಟ್ ಬರುತ್ತೆ. ಅಂದರೆ ಏನೇನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಕ್ಯಾಂಡಿಡೇಟ್ ನೇಮ್, ರೋಲ್ ನಂಬರ್, ಕೋರ್ಸ್ BA ಥರ್ಡ್ ಇಯರ್ ಇದನ್ನೆಲ್ಲ ಕೊಟ್ಟಿದ್ದಾರೆ, ಮೊಬೈಲ್ ನಂಬರ್, ಟ್ಯೂಷನ್ ಫೀ, ಪ್ಲಾಟ್ಫಾರ್ಮ್ ಚಾರ್ಜಸ್ ಎಲ್ಲ ಕೂಡಿ 7,940 ರೂಪಾಯಿ ಆಗಿದೆ. ಓಕೆ, ಇಲ್ಲಿ ಏನಿದೆ ಅಂತಂದರೆ ಐ ಅಗ್ರಿ ದಟ್ ಅಬೋವ್ ಇನ್ಫಾರ್ಮೇಷನ್ ಇಸ್ ಕರೆಕ್ಟ್ ಅಂತ ಇದೆ. ಇದ್ರ ಮೇಲೆ ಚೆಕ್ ಬಾಕ್ಸ್ ಇದೆ, ಅದನ್ನು ರೈಟ್ ಮಾಡ್ಕೊಳ್ಳಿ. ಆಮೇಲೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಆಮೇಲೆ ಇಲ್ಲಿ ನೋಟ್ ಸಹ ಕೊಟ್ಟಿದ್ದಾರೆ. ಏನು ಅಂತ ಅಂದರೆ, ಇಫ್ ಅಮೌಂಟ್ ಈಸ್ ಡೆಬಿಟೆಡ್ ಫ್ರಮ್ ಯುವರ್ ಅಕೌಂಟ್ ಆ್ಯಂಡ್ ಯು ಆರ್ ನಾಟ್ ಅನೇಬಲ್ ಟು ಗೆಟ್ ಫೀ ರಿಸಿಪ್ಟ್ ಕೈಂಡ್ಲಿ ಟ್ರೈ ಆಫ್ಟರ್ 30 minutes ಅಂತ ಇದೆ. ಓಕೆ, ಸೊ ಅದರ ಅರ್ಥ ಏನು, ಒಂದು ಸತಿ ನಿಮ್ಮ ಅಕೌಂಟ್ನಿಂದ ಫೀಸು ಅಥವಾ ದುಡ್ಡು ಕಟ್ ಆಗಿದ್ದರೆ ಮತ್ತೊಮ್ಮೆ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಒಂದು 30 ನಿಮಿಷ ಅಥವಾ 1 ಗಂಟೆ 2 ಗಂಟೆ ಬಿಟ್ಟು ಆ ರಿಸಿಪ್ಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ಕೊಳ್ಳಿ. ಅದು ಆಗ್ತಿಲ್ಲ ಅಂತಂದರೆ ರೀಜನಲ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಓಕೆ, ಸೊ ಈಗ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಪೇಮೆಂಟ್ ಆಪ್ಷನ್ಗಳು ಕಾಣಿಸ್ತಾ ಇದೆ. ಸೊ ಈಸಿಯೆಸ್ಟ್ ವೇ ಹೇಳ್ತಾ ಇದ್ದೀನಿ, ಯಾವುದು ಅಂತಂದರೆ ನಿಮ್ಮ UPI ಆ್ಯಪ್ಗಳ ಮುಖಾಂತರ ಮಾಡುವಂಥದ್ದು. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಆಲ್ ಪೇಮೆಂಟ್ ಆಪ್ಷನ್ ಅಂತ ಬರುತ್ತೆ. ಓಕೆ,
ಸೊ ಇಲ್ಲಿ UPI ಅಂತ ಇದೆ. UPI ಅಂತಂದರೆ ನಿಮ್ಮ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಇವುಗಳ ಮುಖಾಂತರ ಕ್ಲಿಕ್ ಮಾಡ್ಬೋದು. ಸೊ ಓಪನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ QR ಕೋಡ್ ನಿಮಗೆ ಕಾಣಿಸಿಗುತ್ತೆ ಒಂದು. ಓಕೆ, ಇಲ್ಲಿ ಶೋ QR ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ QR ಕೋಡ್ ಕಾಣಿಸಿಗುತ್ತೆ. ಸೊ ಇದನ್ನು ನಿಮ್ಮ ಮೊಬೈಲ್ನಲ್ಲಿರುವಂತಹ ಫೋನ್ಪೇ ಆ್ಯಪ್ ಆಗಿರ್ಬೋದು, ಗೂಗಲ್ ಪೇ ಆ್ಯಪ್ ಆಗಿರ್ಬೋದು, ಅದರಲ್ಲಿ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟನ್ನು ಮಾಡ್ಬೋದು. ಓಕೆ, ನೀವು ಒಂದು ವೇಳೆ ನಿಮ್ಮ ಮೊಬೈಲ್ನಿಂದನೇ ಈ ಒಂದು ಪ್ರೊಸೆಸನ್ನು ಮಾಡ್ತಾ ಇದ್ದರೆ ಬೇರೊಬ್ಬರ ಮೊಬೈಲನ್ನು ತೆಗೆದುಕೊಳ್ಳಿ, ಅವರ ಮೊಬೈಲ್ನಲ್ಲಿರುವಂತಹ ಗೂಗಲ್ ಪೇ ಆ್ಯಪ್ನಿಂದ ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಮಾಡಬೇಕು. ಓಕೆ, ನಿಮ್ಮ ಮೊಬೈಲ್ನಲ್ಲೇ ಮಾಡಲಿಕ್ಕೆ ಹೋಗಬೇಡಿ. ಸೊ ನಾನು ಸಹ ಈಗ ಪೇಮೆಂಟನ್ನು ಮಾಡ್ತೇನೆ. ಓಕೆ, ನಮ್ಮ ಪೇಮೆಂಟ್ ಆಯಿತು. ಯಾವುದೇ ರೀತಿಯಾದಂತಹ ಬ್ಯಾಕ್ ಬಟನನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ, ಅದು ತನ್ನಿಂತಾನೇ ನಿಮಗೆ ಪೇಜ್ಗೆ ಮತ್ತೆ ರೀಡೈರೆಕ್ಟ್ ಆಗುತ್ತೆ. ನೋಡಿ, ಯು ವಿಲ್ ಬಿ ರೀಡೈರೆಕ್ಟೆಡ್ ಇನ್ 3 seconds ಅಂತ ಬರುತ್ತೆ. ಓಕೆ, ಸೊ ಈಗ ನೀವು ಪೇಮೆಂಟನ್ನು ಮಾಡಿದ್ದೀರಾ, ಹೌದಾ? ಸೊ ಈಗ ಈ ಒಂದು ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಇದೇ ಪೇಜ್ಗೆ ಅದು ಬಂದು ನಿಂತಿರುವಂಥದ್ದು. ಇಲ್ಲಿ ಮೊದಲಿನ ಹಾಗೆ ಈ ಒಂದು ಕ್ಲಿಕ್ ಹಿಯರ್ ಫಾರ್ ಪೇಮೆಂಟ್ ಆಫ್ ಟ್ಯೂಷನ್ ಫೀ ಫಾರ್ ಸೆಕೆಂಡ್ ಇಯರ್ ಆ್ಯಂಡ್ ಫೈನಲ್ ಇಯರ್ ಅಂತ ಏನು ಕಾಣ್ತಾ ಇದೆ ನಿಮಗೆ ಇಲ್ಲಿ. ಸೊ ಇದ್ರ ಮೇಲೇ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ನಿಮ್ಮ ರೋಲ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮೊದಲಿಗೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ವಿ, ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಬಂದಿದೆ ನೋಡಿ, ರೋಲ್ ನಂಬರ್, ನೇಮ್, BA 3rd year, ಆನ್ಲೈನ್ 7,900. ಓಕೆ, ಆಮೇಲೆ ಅದು ಪ್ಲಾಟ್ಫಾರ್ಮ್ ಫೀಸ್ ಇತ್ತು 7,940. ಬಟ್ ಇಲ್ಲಿ ಪ್ಲಾಟ್ಫಾರ್ಮ್ ಫೀಸನ್ನು ನಿಮಗೆ ತೋರಿಸ್ತಾ ಇಲ್ಲ. ಓಕೆ, ಡೇಟ್ ಇದೆ ಸಕ್ಸಸ್ ಅಂತಾಗಿದೆ. ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕು, ರಿಸಿಪ್ಟನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮೊದಲಿಗೆ ಅಪ್ಲಿಕೇಶನ್ ಕೆಳಗಡೆ ಇರುವಂತಹ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಸ್ವಲ್ಪ ಲೋಡ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ಈ ರೀತಿಯಾದಂತಹ PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಓಕೆ, ನೀವು ನೋಡ್ಕೊಳ್ಬೋದು. ಈ ರೀತಿ ನೀವು ಏನೇನೆಲ್ಲ ಪ್ಲೇಸ್ ಏನೇನೆಲ್ಲ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದೆಲ್ಲ ಇದೆ. ಓಕೆ, ಸೊ ಇದನ್ನು ನೀವು ನಿಮ್ಮ KSOU ರೀಜ್ನಲ್ ಸೆಂಟರ್ಗೆ ತೆಗೆದುಕೊಂಡು ಹೋಗಬೇಕು. ಓಕೆ, ವಿತೌಟ್ ಫೇಲ್ ವಿತಿನ್ 15 days. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ಓಕೆ, ಇಲ್ಲಿ ನೀವು ಮೇಲ್ಗಡೆ ಏನು 3 ಡಾಟ್ ಇದೆ ಐಕಾನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಕೆಳಗಡೆ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ ನಿಮಗೆ. ಸೊ ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆನಂತರ ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಇರುವಂತಹ PDF ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ ಅದು ಎಲ್ಲಿ ಯಾವ ಫೋಲ್ಡರ್ನಲ್ಲಿ ಡೌನ್ಲೋಡ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ ಅದು ಸೆಲೆಕ್ಟ್ ಆಗುತ್ತೆ ಅಥವಾ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಅಡ್ಮಿಷನ್ ರಿಸಿಪ್ಟನ್ನು ಅಥವಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿವಿ ನಾವೀಗ. ನೆಕ್ಸ್ಟ್ ಈಗ ಈ ಒಂದು ರಿಸಿಪ್ಟನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕಾಣ್ತಿರುವಂತಹ ಏನು ಕೆಳಗಡೆ ಪ್ರಿಂಟ್ ಅಂತ ಇದೆ ಇದ್ರ ಮೇಲೆ ಆದರೂ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ PDF ಅಂತ ಏನು ರೈಟ್ ಕಾರ್ನರ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಯಾವ ಫೋಲ್ಡರ್ನಲ್ಲಿ ಅದು ಡೌನ್ಲೋಡ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಎರಡೂ ಸಹ ಡೌನ್ಲೋಡ್ ಆಗಿದೆ. ಓಕೆ, ಸೊ ಈ ರೀತಿಯಾಗಿ ನೀವು ನಿಮ್ಮ ಅಡ್ಮಿಷನ್ ರಿನ್ಯೂವಲನ್ನು ಮಾಡ್ಬೋದು. ಓಕೆ, ಸೊ ಇದೆಲ್ಲ ಆದ ನಂತರ ನೀವು ನೆಕ್ಸ್ಟ್ ಇಲ್ಲಿ ಹೋಮ್ ಅಂತ ಇದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಂಡ್ ಮಾಡ್ಬೋದು. ಓಕೆ, ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯಾದಂತಹ KSOUಗೆ ಸಂಬಂಧಿಸಿದಂತಹ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.